ಇವತ್ತಿನ ಟಾಪಿಕ್ ಬಂದು ಇನ್ಸ್ಟಾ ಬೆಟರ ಯೂಟ್ಯೂಬ್ ಬೆಟರ ಅನ್ನೋದು ಟಾಪಿಕ್ ಇರುತ್ತೆ. ಎಲ್ರಿಗೂ ಇಲ್ಲ ಈ ಟಾಪಿಕ್ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಏನಕ್ಕಂದ್ರೆ ನಾನು ಅಷ್ಟೇ ತುಂಬಾ ದಿನಗಳಿಂದ ಟಿಕ್ ಟಾಕ್ ಬ್ಯಾನ್ ಆದ್ಮೇಲಿಂದ ನಾನು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಿಲ್ 10,800 ಫಾಲೋವರ್ಸ್ ಇದ್ದಾರೆ. ಬಟ್ ಅದರಲ್ಲಿ ನನಗೆ ₹1 ಯೂಸ್ ಇಲ್ಲ. ಈ ಇನ್ಸ್ಟಾನ ಸ್ಟಾರ್ಟ್ ಮಾಡೋದ್ರ ಬದಲು ನಾನು ಆವಾಗ್ಲೇ ವೈಟಿನ ಸ್ಟಾರ್ಟ್ ಮಾಡಿದಿದ್ರೆ ಇವಾಗ ಎಲ್ಲೋ ಇರ್ತಾ ಇದ್ದೆ. ಎಕ್ಸಾಂಪಲ್, ಇವಾಗ ಇನ್ಸ್ಟಾದಲ್ಲಿ ನಾವು ಬೇಗ ಫೇಮಸ್ಸು ಆಗ್ಬೋದು, ಆರಾಮಾಗಿ ಫೇಮಸ್ ಆಗ್ಬೋದು. ಅಂದರೆ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಕಂಟೆಂಟ್ ಅಂತಲೇ ಅಲ್ಲ, ಚೆನ್ನಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಒಂದು ಸ್ವಲ್ಪ ನಾಚ್ಕೊಳ್ಳೋದು, ಒಂದು ಲಿಪ್ ಮೂಮೆಂಟ್ ಮಾಡೋದು, ಈ ಥರ ಮಾಡಿದ್ರೆ ಸಾಕು. ಅದರಲ್ಲೂ ಟ್ರೆಂಡಿಂಗ್ ಸಾಂಗ್ ಹಾಕ್ಕೊಂಡು ವಿಡಿಯೋ ಮಾಡಿ ಹಾಕಿದ್ರೂ ಸಾಕು, ಇನ್ಸ್ಟಾದಲ್ಲಿ ಬೇಗ ಫೇಮಸ್ಸು ಆಗ್ಬೋದು ಮತ್ತು ಫಾಲೋವರ್ಸ್ನು ಮಾಡ್ಕೊಬೋದು. ಯೂಟ್ಯೂಬಲ್ಲಿ ಆ ಥರ ಇರಲ್ಲ, ತುಂಬ ರೂಲ್ಸ್ ಇರುತ್ತೆ. ಬಟ್ ಇನ್ಸ್ಟಾದಲ್ಲಿ ಯಾವುದೇ ರೀತಿ ರೂಲ್ಸ್ ಇರಲ್ಲ, ಯಾವುದೇ ರೀತಿ ಕಾಪಿರೈಟ್ ಬರಲ್ಲ, ಕಮ್ಯುನಿಟಿ ಗೈಡ್ ಬರಲ್ಲ, ಏನೂ ಇರಲ್ಲ. ಎಷ್ಟು ಫಾಲೋವರ್ಸ್ ಇದ್ರೂ ಆರಾಮಾಗಿ ವ್ಯೂಸ್ ಬಂದುಬಿಡುತ್ತೆ. ಟ್ರೆಂಡಿಂಗ್ದೊಂದು ಸಾಂಗ್ ಹಾಕ್ಕೊಂಡ್ರೆ ಸಾಕು, ವ್ಯೂಸು ಚೆನ್ನಾಗಿ ಬಂದುಬಿಡುತ್ತೆ. ಅದು ಎಲ್ರಿಗೂ ಬರಲ್ಲ, ಕೆಲವ್ರಿಗೆ ಬರುತ್ತೆ. ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಅಂದರೆ ಹೊಸ್ದಾಗಿ ಅಕೌಂಟ್ನ ಓಪನ್ ಮಾಡ್ತಾರೆ ಅಲ್ವಾ, ಅವ್ರಿಗೆ ಜಾಸ್ತಿ ಬೇಗ ವೀಡಿಯೋಸ್ನ ವೈರಲ್ ಮಾಡ್ತಾರೆ. ಅಂದರೆ ಅವರು ಸ್ವಲ್ಪ ಇನ್ಸ್ಟಾದಲ್ಲಿ ಇನ್ವಾಲ್ವ್ ಆಗಲಿ ಅಂತ. ಅಂದರೆ ಈಗ ಸಡನ್ನಾಗಿ ಯಾರು ಲೈಕ್ಸು ಕಮೆಂಟು ಬಂದಿಲ್ಲ ಅಂದರೆ, ಕಮೆಂಟ್ ಬಿಡಿ, ಲೈಕ್ಸ್ ಬಂದಿಲ್ಲ, ವ್ಯೂಸ್ ಆಗಿಲ್ಲ ಅಂದರೆ ಸ್ಟಾರ್ಟಿಂಗು ಇನ್ಸ್ಟಾ ಯೂಸ್ ಮಾಡೋರಿಗೆ ಸ್ವಲ್ಪ ಫೋಕಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ವೀಡಿಯೋಸ್ನ ಚೆನ್ನಾಗಿ ವ್ಯೂಸ್ ಮಾಡಿ ಕೊಡ್ತಾರೆ ಇನ್ಸ್ಟಾದಲ್ಲಿ. ನಾನು ಸ್ಟಾರ್ಟಿಂಗ್ ಇನ್ಸ್ಟಾ ಯೂಸ್ ಮಾಡಿದಾಗ ಫಸ್ಟ್ ವಿಡಿಯೋನೇ ನನಗೆ 200-250 ಲೈಕ್ಸ್ ಬಂತು. ಫಸ್ಟ್ ವಿಡಿಯೋನೇ. ಅವಾಗ ನನಗೆ ಫಿಲ್ಟರ್ ಎಲ್ಲ ಯೂಸ್ ಮಾಡೋದು ಗೊತ್ತಿದ್ದಿಲ್ಲ. ನಾನು ಅವಾಗ ಅಂದ್ಕೊಂಡಿದ್ದು ಫಿಲ್ಟರ್ ಇಲ್ಲ, ಏನೂ ಇಲ್ಲ, ನ್ಯಾಚುರಲ್ ಆಗಿ ವಿಡಿಯೋ ಮಾಡಾಕಿರೋದಕ್ಕೆ ಮೋಸ್ಟ್ಲಿ ವ್ಯೂಸ್ ಬಂದಿದೆ ಅಂತ. ಬಟ್ ಅದು ಅಲ್ಲ. ಇವಾಗ ತಿಳ್ಕೊಂಡಿರೋದು. ನಾನು ಅಂತಲ್ಲ, ಯಾರೇ ಇನ್ಸ್ಟಾಗ್ರಾಮ್ನ ಹೊಸ್ದಾಗಿ ಯೂಸ್ ಮಾಡ್ತಾರೆ ಅಲ್ವಾ, ಅವರಿಗೆ ಒಂದು ಸ್ವಲ್ಪ ದಿನ ವ್ಯೂಸ್ನ ಚೆನ್ನಾಗಿ ಕೊಡ್ತಾರೆ, ಒಂದು 3-4 ಮಂತ್ಸು ಆ ಥರ. ಆಮೇಲೆ ಸ್ವಲ್ಪ ವೀಡಿಯೋಸ್ಗೆ ವ್ಯೂಸ್ ಎಲ್ಲ ಕಮ್ಮಿ ಆಗುತ್ತೆ, ಇಂಪ್ರೆಷನ್ ಕಮ್ಮಿ ಮಾಡ್ತಾರೆ. ಅಂದರೆ ಸ್ಟಾರ್ಟಿಂಗ್ ಓಪನ್ ಮಾಡಿರೋರಿಗೆ ಇದ್ರ ಬಗ್ಗೆ ಚೆನ್ನಾಗಿ ಫೋಕಸ್ ಮಾಡಲಿ ಅಂದ್ಬಿಟ್ಟು ವ್ಯೂಸ್ನ ಚೆನ್ನಾಗಿ ಕೊಡ್ತಾರೆ. ಬಟ್ ಇನ್ಸ್ಟಾದಲ್ಲಿ ಎಷ್ಟೇ ಫಾಲೋವರ್ಸ್ ಇದ್ದರೂ, ಎಷ್ಟೇ ಲೈಕ್ಸ್ ಬಂದರು, ಎಷ್ಟೇ ಕಾಮೆಂಟ್ಸ್ ಬಂದರು, ಎಷ್ಟೇ ವ್ಯೂಸ್ ಬಂದ್ರೂ ವೇಸ್ಟು. ಯಾಕಂದರೆ ಅದರಿಂದ ನಮಗೆ ₹1 ದುಡ್ಡು ಸಿಗಲ್ಲ, ಬರೀ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ. ಇವಾಗ ನನಗೂ ಅಷ್ಟೇ ನೋಡಿ, 10,800 ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಬಟ್ ಅದು ವೇಸ್ಟು. ಅದೇ ಫಾಲೋವರ್ಸು ನನಗಿವಾಗ ಯೂಟ್ಯೂಬಲ್ಲಿ ಇದ್ದಿದ್ರೆ ಎಷ್ಟು ಅಮೌಂಟ್ ಅರ್ನ್ ಮಾಡ್ತಾಯಿದ್ದೆ ಗೊತ್ತಾ? ಈಗ ಫಾಲೋವರ್ಸ್ಗೆ ಅಂದ್ಬಿಟ್ಟು ನಾನು ಯಾವುದೇ ರೀತಿ ಅಂದರೆ ಏನು ಮಾಡಿಲ್ಲ. ಜಸ್ಟು ನಾರ್ಮಲ್ ಅವಾಗ ವಿಡಿಯೋ ಮಾಡೋದಕ್ಕೆ ಅಂತಲೂ ನಾನೇನು ರೆಡಿ ಆಗ್ತಾ ಇರಲಿಲ್ಲ. ನಾನು ಇನ್ಸ್ಟಾ ಓಪನ್ ಮಾಡ್ಕೊಂಡಾಗ ನಾನು ವರ್ಕ್ ಮಾಡ್ತಾಯಿದ್ದೆ. ಸೊ 9 ಅಷ್ಟರಲ್ಲಿ ಮನೆಯವ್ರಿಗೆ ತಿಂಡಿ ಎಲ್ಲ ಮಾಡಿಟ್ಟು ನನ್ನ ಬಾಕ್ಸಿಗೆ ಹಾಕ್ಕೊಂಡು ನಮ್ಮ ಮನೆಯವ್ರ ಬಾಕ್ಸಿಗೆ ಹಾಕ್ಬಿಟ್ಟು ಇಬ್ಬರು ತಿಂದ್ಬಿಟ್ಟು ಇಬ್ಬರು ಕೆಲಸಕ್ಕೆ ಹೋಗ್ತಾ ಇದ್ವಿ. ನನ್ನ ಮಗಳನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೆ. ಆ ಗ್ಯಾಪಲ್ಲಿ ನನಗೇನಾದರೂ ಟೈಮ್ ಸಿಕ್ಕಿದ್ರೆ ಮಾತ್ರ ನಾನು ಒಂದೇ 2 ನಿಮಿಷ ಈ ವಿಡಿಯೋ ಮಾಡಬೇಕು ಅಂತ ನಾನು ಪ್ರಿಪೇರು ಕೂಡ ಆಗ್ತಾ ಇರಲಿಲ್ಲ, ಪ್ಲ್ಯಾನು ಮಾಡ್ತಾ ಇರಲಿಲ್ಲ, ಏನಿಲ್ಲ. ಇನ್ಸ್ಟಾ ಓಪನ್ ಮಾಡ್ತಾಯಿದ್ದೆ, ಹಿಂಗೊಂದು ತೆಗಿತಾ ಇದ್ದೆ, ಯಾವ್ದು ರೀಲು ನನಗೆ ಲಿಪ್ ಮೂಮೆಂಟ್ ಮಾಡೋಕ್ಕೆ ಈಸಿ ಯಾವುದಾಗುತ್ತೆ ಅಂತ ನೋಡ್ತಾ ಇದ್ದೆ. ಜಸ್ಟ್ ಅದೊಂದು ವೀಡಿಯೋನ ಹಾಕ್ತಾಯಿದ್ದೆ, ಅಪ್ಲೋಡ್ ಮಾಡ್ತಾಯಿದ್ದೆ. ನನಗೆ ಸುಮ್ಮನೆ ಅಂದ್ರೂ 4,000-5,000 ಈ ಥರ ವ್ಯೂಸ್ ಬರ್ತಾಯಿತ್ತು. ಲೈಕ್ಸು ಇನ್ನು 350-400 ಈ ಥರ ಲೈಕ್ಸ್ ಬರ್ತಾಯಿತ್ತು. ನಾನು ಅದಕ್ಕೆ ಅಂತಲೇ ಎಫರ್ಟ್ ಹಾಕಿದ್ರೆ ಬೇಕಾದಷ್ಟು ಲೈಕ್ಸು ಬಂದಿರೋದು, ಕಮೆಂಟು ಬಂದಿರೋದು, ಫಾಲೋವರ್ಸು ಆಗಿರೋರು. ಬಟ್ ನಾನು ಅದಕ್ಕೆ ಅಂತ ಯಾವುದೇ ರೀತಿ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇರಲಿಲ್ಲ ಇನ್ಸ್ಟಾಗ್ರಾಮ್ನ. ಬಟ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟೇ ಫಾಲೋವರ್ಸ್ ಇದ್ರೂ ವೇಸ್ಟು, ಏನೇ ಇದ್ರೂ ವೇಸ್ಟು. ಯೂಸ್ ಹೆಂಗೆ ಇನ್ಸ್ಟಾಗ್ರಾಮು ಅಂದರೆ, ನಮಗೆ ಫಾಲೋವರ್ಸು ಜಾಸ್ತಿ ಇದ್ಬಿಟ್ಟು ಪ್ರಮೋಷನ್ ಮಾಡೋದ್ರಿಂದ ಮತ್ತು DM ಮಾಡೋದ್ರಿಂದ ಮಾತ್ರ ನಮಗೆ ಅಮೌಂಟ್ ಬರುತ್ತೆ. ಬಟ್ ಯೂಟ್ಯೂಬಲ್ಲಿ ಆ ಥರ ಅಲ್ಲ. ಯೂಟ್ಯೂಬಲ್ಲಿ ಯಾವ್ಯಾವ ಥರ ದುಡ್ಡು ಬರುತ್ತೆ ಅಂತ ನಾನು ಹೇಳ್ತೀನಿ. ಬಟ್ ಇನ್ಸ್ಟಾಗ್ರಾಮ್ಗೆ ಯಾವುದೇ ರೀತಿ ಮಾನಿಟೈಸೇಷನ್ ಆಪ್ಷನ್ಸ್ ಇರಲ್ಲ. ಮತ್ತು
ದುಡ್ಡು ಅರ್ನ್ ಮಾಡೋ ಅಂಥ ಆಪ್ಷನ್ನು ಇರಲ್ಲ. ಅದೇ ಹೇಳಿದ್ನಲ್ಲ, DM ಮಾಡಬೇಕಾಗುತ್ತೆ, ಇಲ್ಲ ಪ್ರಮೋಷನ್ ಮಾಡಬೇಕಾಗುತ್ತೆ. ಈ ಥರ ಮಾಡಿದ್ರೆ ಮಾತ್ರ, ಇಲ್ಲ ಯಾರಿಗೋ ಒಬ್ರಿಗೆ ಹೋಗಿ ಅವ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡಿ ಅವ್ರು ಹೇಳ್ದಂಗೆ ಮಾಡಿದ್ರೆ ಆವಾಗ ನಮಗೆ ಅವ್ರಿಗೂ ವ್ಯೂಸ್ ಆದರೆ ಆವಾಗ ಅವ್ರ ಕಡೆಯಿಂದ ನಮಗೆ ಅಮೌಂಟ್ ಬರುತ್ತೆ. ಬಟ್ ಯೂಟ್ಯೂಬಲ್ಲಿ ಆ ಥರ ಅಲ್ವೇ ಅಲ್ಲ. ನಾನು ಎಲ್ರಿಗೂ ಹೇಳೋದಿಷ್ಟೇ, ಮನೆಯಲ್ಲಿರೋ ಹೌಸ್ ವೈಫ್ಗಳಿಗೆ, ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಿಗೆಲ್ಲ ನಾನು ಹೇಳಲ್ಲ, ಬೇಡ ನಿಮಗೆಲ್ಲ ಇವಾಗಲೇ. ಬಟ್ ಹೌಸ್ ವೈಫು ಮನೆಯಲ್ಲೇ ಇರ್ತೀರಾ, ಈ ಥರ ಮನೆಯಲ್ಲಿ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಫ್ರೀ ಇರೋ ಟೈಮಲ್ಲಿ ನಿಮ್ಮ ಕೈಲಾಗಿದ್ದು ನೀವು ವೀಡಿಯೋಸ್ನ ಮಾಡಿ ಹಾಕಿ ನೀವು ಒಂದು ಅಚೀವ್ಮೆಂಟ್ ಮಾಡ್ಬೋದು. ಯಾವ್ಯಾವ ಥರ ಕಂಟೆಂಟ್ ಬೇಕು ಅಂದರೆ ನಾನು ಬೇಕಂದರೆ ಅದಕ್ಕೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ, ಯಾವ ರೀತಿ ಕಂಟೆಂಟ್ ಮಾಡ್ಬೋದು, ಯಾವ್ಯಾವ ಥರ ಎಲ್ಲ ವೀಡಿಯೋಸ್ನ ಮಾಡ್ಬೋದು ಅಂದ್ಬಿಟ್ಟು. ಇದಿಷ್ಟು ಇನ್ಸ್ಟಾಗ್ರಾಮ್ದು ಆಯಿತು. ಇವಾಗ ಯೂಟ್ಯೂಬ್ ಬಗ್ಗೆ ಹೇಳ್ತೀನಿ ನಾನು. ಇನ್ಸ್ಟಾಗಿಂತ ಯೂಟ್ಯೂಬ್ ಬೆಟರು. ಏನಕ್ಕೆ ಅಂದರೆ ಯೂಟ್ಯೂಬ್ ಬಂದು 1000 ಸಬ್ಸ್ಕ್ರೈಬರ್ ಇರಬೇಕಾಗುತ್ತೆ ಮತ್ತು 4000 ವಾಚ್ ಟೈಮ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಚಾನಲ್ಲು ಮಾನಿಟೈಸೇಷನ್ ಆಗೋದಕ್ಕೆ. ಚಾನಲ್ ಮಾನಿಟೈಸೇಷನ್ ಆದರೆ ಸಾಕು, ನಮಗೆ ಅಮೌಂಟು ಚೆನ್ನಾಗಿ ಅರ್ನ್ ಮಾಡ್ಕೊಬೋದು. ಇನ್ನು ಅದರಲ್ಲೂ ಸೂಪರ್ ಚಾಟ್ ಅಂತ ಇರುತ್ತೆ. ಮಾನಿಟೈಸೇಷನ್ ಆದಮೇಲೆ ಮೆಂಬರ್ಶಿಪ್ ಆಪ್ಷನ್ಸ್ ಇರುತ್ತೆ. ಶಾಪಿಂಗ್ ಮಾಡೋದ್ರಿಂದ ಈ ಥರ ಯಾವುದೇ ರೀತಿ ಏನೇ ಮಾಡಿದ್ರೂ ನಮಗೆ ಅಮೌಂಟ್ ಅರ್ನ್ ಆಗುತ್ತೆ. ಇನ್ನು ಇನ್ಸ್ಟಾದಲ್ಲಿ 10K 5K ಈ ಥರ ವ್ಯೂಸ್ ಆದ್ರೂ ವೇಸ್ಟು. ಅದೇ ನಮಗೆ ಯೂಟ್ಯೂಬಲ್ಲಿ ನಾವು ಹಾಕೋ ಒಂದು 10 ಮಿನಿಟ್ಸ್ ವೀಡಿಯೋ ನಮಗೆ 5K 10K ಈ ಥರ ವ್ಯೂಸ್ ಆದರೆ ಏನಿಲ್ಲ ಅಂದರೂ ಒಂದು ಅಮೌಂಟ್ಗೆ ನಮಗೆ ಒಂದು 300 to 400 ಈ ಥರ ಅಮೌಂಟ್ ಬರುತ್ತೆ. ನಮಗೆ ಇದರಲ್ಲಿ ಯಾರು ಪ್ರಮೋಷನ್ನು ಮಾಡೋ ಅವಶ್ಯಕತೆ ಇರಲ್ಲ, ಯಾರನ್ನ DM ಮಾಡೋ ಅವಶ್ಯಕತೆ ಇರಲ್ಲ. ಒಂದು ವೀಡಿಯೋ ಚೆನ್ನಾಗಿ ಮಾಡಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ವೀಡಿಯೋನ ಮಾಡಿದ್ರೆ ಸಾಕು, ಯೂಟ್ಯೂಬಲ್ಲಿ ಅಮೌಂಟ್ನ ಆರಾಮಾಗಿ ಅರ್ನ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ. ಇನ್ನು ಯೂಟ್ಯೂಬಲ್ಲಿ ಮೋರ್ ಅರ್ನಿಂಗ್ ಪೊಟೆನ್ಷಿಯಲ್ ಅಂದರೆ ಜಾಸ್ತಿ ಅರ್ನ್ ಮಾಡ್ಬೋದು ನಾವು ಯೂಟ್ಯೂಬಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಆ ಥರ ಇರಲ್ಲ. ಯಾವ ರೀತಿ ಅರ್ನ್ ಮಾಡ್ಬೋದು ಅಂದರೆ ಆ್ಯಡ್ಸ್ ಇರುತ್ತೆ, ಮಾನಿಟೈಸೇಷನ್ ಇರುತ್ತೆ ಮತ್ತು ಲಾಂಗ್ ಟರ್ಮ್ ಇನ್ಕಮ್ ಇರುತ್ತೆ. ಯೂಟ್ಯೂಬಲ್ಲಿ ನಮಗೆ ಲಾಂಗ್ ಟೈಮ್ ಇನ್ಕಮ್ ಇದ್ದೇ ಇರುತ್ತೆ. ಇನ್ಸ್ಟಾದಲ್ಲಿ ಇವಾಗ ಒಂದು ವಿಡಿಯೋ ಹಾಕಿಬಿಡ್ತೀವಿ, ವ್ಯೂಸ್ ಆದರೆ ಓಕೆ, ಇಲ್ಲಾಂದರೆ ಇಲ್ಲ. ಬಟ್ ಯೂಟ್ಯೂಬಲ್ಲಿ ಆ ಥರ ಇರಲ್ಲ. ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ನಮಗೆ ಸ್ಟಾರ್ಟಿಂಗು ನಮ್ಗೆ ಅದರಿಂದ ಇನ್ಕಮ್ ಇರಲ್ಲ. ಬಟ್ 1 ವರ್ಷ 2 ವರ್ಷ ಆದಮೇಲೆ ನಮಗೆ ಲಾಂಗ್ ಟೈಮ್ ಇನ್ಕಮ್ ಇರುತ್ತೆ ಯೂಟ್ಯೂಬಲ್ಲಿ. ಒಂಚೂರು ಚಾನಲ್ನ ಗ್ರೌತ್ ಮಾಡ್ಕೊಳ್ಳೋವರೆಗೂ ಕಷ್ಟಪಡಬೇಕಾಗುತ್ತೆ ಅಷ್ಟೇ. ಯೂಟ್ಯೂಬಲ್ಲಿ ಒಂದ್ಸಲ ನಮ್ಮ ಚಾನಲ್ ಕ್ಲಿಕ್ ಆಯಿತು ಅಂದರೆ ನಾವು ಮನೆಯಲ್ಲಿ ಕೂತ್ಕೊಂಡು ಸಾಮಾನ್ಯವಾಗಿ ಒಂದು ವೀಡಿಯೋನ ಕ್ಲೀನಾಗಿ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕಿದ್ರೆ ನಮಗೆ ಆರಾಮಾಗಿ ಇನ್ಕಮ್ ಬರುತ್ತೆ. ಮತ್ತು ಲಾಂಗ್ ಟೈಮ್ ಗ್ರೌತ್ ಅಂದರೆ ವೀಡಿಯೋಸು ವ್ಯೂಸು ಮಂತು ಇಯರು ಜಾಸ್ತಿ ಆಗ್ತಾನೆ ಇರುತ್ತೆ. ನಮಗೆ ಒಂದು ವೀಡಿಯೋ ಹಾಕಿಬಿಟ್ವಿ ಅಂದರೆ ಅದು ಯಾವಾಗಲೂ ಓಡ್ತಾನೆ ಇರುತ್ತೆ, ಮಂತು ಇಯರ್ಸು ಈ ಥರ ಓಡ್ತಾನೆ ಇರುತ್ತೆ. ಹಾಗಾಗಿ ಅದು ನಮಗೆ ವ್ಯೂಸು ಚೆನ್ನಾಗಿ ಬರುತ್ತೆ ಯೂಟ್ಯೂಬ್ ಕಡೆಯಿಂದ. ಅಂದರೆ ಹಳೆ ವೀಡಿಯೋಗೂ ವ್ಯೂಸು ಬರ್ತಾನೆ ಇರುತ್ತೆ ಯೂಟ್ಯೂಬಲ್ಲಿ. ಇನ್ನು ಸ್ಟ್ರಾಂಗ್ ಆಡಿಯನ್ಸ್ ಟ್ರಸ್ಟ್ ಅಂದರೆ ನಮ್ಮ ವಿಡಿಯೋನ ಇಷ್ಟಪಟ್ಟವರು ನಾವು ಜಾಸ್ತಿ ಲಾಂಗ್ ವೀಡಿಯೋಸ್ನ ಹಾಕಿದ್ರೂ ಇಷ್ಟಪಟ್ಟು ನೋಡ್ತಾರೆ. ಅಂದರೆ ನಾವು ಆ ಥರ ಜನ ಸಂಪಾದನೆನ ಮಾಡ್ಕೊಬೇಕಾಗುತ್ತೆ ಯೂಟ್ಯೂಬಲ್ಲಿ. ಒನ್ಸ್ ನಾವು ಮಾಡಿಕೊಂಡ್ರೆ ನಮ್ಮ ವಿಡಿಯೋ ಯಾವಾಗಲೂ ವ್ಯೂಸ್ ಆಗ್ತಾ ಇರುತ್ತೆ. ಬಟ್ ನಾವು ಹಾಕೋ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರ್ತಾರೆ, ನೋಡೋರು ಇರ್ತಾರೆ, ಕಮೆಂಟ್ ಮಾಡೋರು ಇರ್ತಾರೆ, ಸಪೋರ್ಟ್ ಮಾಡೋರು ಇರ್ತಾರೆ. ಯೂಟ್ಯೂಬಲ್ಲಿ ಮಾತ್ರ, ಇನ್ಸ್ಟಾದಲ್ಲಿ ಆ ಥರ ಯಾರು ಕಾಯ್ಕೊಂಡಿರಲ್ಲ ನಮಗೆ. ಮಲ್ಟಿಪಲ್ ಇನ್ಕಮ್ ಸೋರ್ಸ್ ಅಂದರೆ ನಮಗೆ ಯೂಟ್ಯೂಬಿಂದ ಯಾವ್ಯಾವುದರಿಂದ ಇನ್ಕಮ್ ಬರುತ್ತೆ ಅಂತ, ಆ್ಯಡ್ಸಿಂದ ಬರುತ್ತೆ, ಮತ್ತು ಸ್ಪಾನ್ಸರ್ಶಿಪ್ಪಿಂದ ಬರುತ್ತೆ, ಮೆಂಬರ್ಶಿಪ್ಪಿಂದ ಬರುತ್ತೆ. ಸ್ಪಾನ್ಸರ್ಶಿಪ್ ಅಂದರೆ ನಿಮಗೆ ಗೊತ್ತಿರುತ್ತೆ ಅಲ್ಲ, ಈ ಸೂಪರ್ ಚಾಟು, ಆ್ಯಡ್ಸು, ಪ್ರಮೋಷನ್ ಎಲ್ಲ ಮಾಡ್ತೀವಿ ಅಲ್ವಾ, ಆ ಥರ ನಾನಾ ರೀತಿ ಎಲ್ಲದೂ ಸೇರಿಕೊಂಡಿರುತ್ತೆ. ನಾವು ಇವಾಗ ಒಂದು ಪ್ರಮೋಷನ್ಗೆ ಒಂದು ಏನಾದರೂ ಒಂದು ಅಡ್ವರ್ಟೈಸ್ಮೆಂಟ್ ಹ್ಯಾಡ್ಸ್ ಎಲ್ಲ ಬರುತ್ತಲ್ಲ, ಅದರಿಂದನೂ ನಮಗೆ ಪ್ರಾಫಿಟ್ ಇರುತ್ತೆ. ಸ್ಕಿಪ್ ಮಾಡ್ದಿರ ನೋಡಿದ್ರೆ ಪ್ರಮೋಷನ್ ಅಂದರೆ ಈಗ ನಾವು ಏನಾದರೂ ಟ್ಯಾಗ್ ಮಾಡಿರ್ತೀವಿ ಅಲ್ವಾ ಪ್ರಾಡಕ್ಟು, ಅದನ್ನೆಲ್ಲ ಇದಾದ್ರೂ ಸ್ಪಾನ್ಸರ್ಶಿಪ್ ಅಂದರೆ ಅದೆಲ್ಲ ಹ್ಯಾಡ್ ಆಗುತ್ತೆ. ಇನ್ನು ಮೆಂಬರ್ಶಿಪ್ ಅಂದರೆ ನಮ್ಮ ಜೊತೆ ಇದ್ದು ನಮಗೆ ಸಪೋರ್ಟ್ ಮಾಡೋರು ನಮಗೆ ಮೆಂಬರ್ಶಿಪ್ ಆಗ್ತಾ ಇರ್ತಾರೆ. ಹಾಗೆ ಅದು ನಮಗೆ ಲಾಂಗ್ ಟೈಮು ಇನ್ಕಮ್ ಇರುತ್ತೆ ಯೂಟ್ಯೂಬಿಂದ ನಮಗೆ. ಇನ್ನು ಸರ್ಚ್ ಪವರ್ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ, ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ನಮ್ಮ ನೇಮ್ ಹಾಕಿ ನಾವು ಬರ್ತೀವಿ, ಮತ್ತು ಯೂಟ್ಯೂಬಲ್ಲಿ ಕೂಡ ನಮ್ಮ ಚಾನಲ್ ಬರುತ್ತೆ. ಆ ಥರ ಒಂದು ನಮಗೆ ಪ್ಲಸ್ ಪಾಯಿಂಟ್ನ ಕೊಡುತ್ತೆ ಯೂಟ್ಯೂಬ್
ಯೂಟ್ಯೂಬಿಂದ. ಇನ್ಸ್ಟಾದಲ್ಲಿ ಇದು ಯಾವುದೇ ರೀತಿಯೂ ಆಪ್ಷನ್ ಇರಲ್ಲ, ಬಟ್ ಯೂಟ್ಯೂಬಲ್ಲಿ ಇರುತ್ತೆ. ನಾನು ದಡ್ಡಿ, ನಾನು ಈ ಯೂಟ್ಯೂಬ್ ಚಾನಲ್ನ 2-3 ವರ್ಷ ಹಿಂದೆನೇ ಸ್ಟಾರ್ಟ್ ಮಾಡ್ಕೊಂಡಿರ್ಬೇಕಿತ್ತು. ತಪ್ಪು ಮಾಡಿಕೊಂಡೆ ಅಂತ ಇವಾಗ ತುಂಬ ಸಲ ಅನಿಸಿದೆ ನನಗೆ. ಯಾಕಂದರೆ ಇವಾಗ ಮಾಡ್ತಿರೋ ವೀಡಿಯೋಸ್ನೇ ನಾನು ಆ ಟೈಮಲ್ಲಿ ಮಾಡಿದಿದ್ರೆ ಎಲ್ಲೋ ಇರ್ತಾ ಇದ್ದೆ. ಸೊ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಓಪನ್ ಮಾಡೋರು ಯಾವುದೇ ರೀತಿ ತಾಳ್ಮೆನ ಕಳ್ಕೊಬೇಡಿ. ಇವತ್ತಿಲ್ಲ ನಾಳೆ ವ್ಯೂಸ್ ಬಂದೇ ಬರುತ್ತೆ. ಸೊ ನನ್ನ ವಿಡಿಯೋ ಇವತ್ತಿದ್ದು ಯೂಟ್ಯೂಬ್ ಬೆಟರಾ ಮತ್ತು ಇನ್ಸ್ಟಾಗ್ರಾಮ್ ಬೆಟರಾ ಅಂತ. 100% ಎಲ್ಲರೂ ಇನ್ಸ್ಟಾಗ್ರಾಮ್ನ ಬಿಟ್ಬಿಡಿ. ಇನ್ಸ್ಟಾಗ್ರಾಮ್ ಕಡೆ ತಲೆನೇ ಹಾಕಕ್ಕೆ ಹೋಗಬೇಡಿ. ಆ ಇನ್ಸ್ಟಾಗೆ ಕೊಡೋ ಟೈಮ್ನು ಯೂಟ್ಯೂಬ್ಗೆ ಕೊಡಿ. ಯೂಟ್ಯೂಬಲ್ಲಿ ಒಂದು ಅಚೀವ್ಮೆಂಟ್ ಮಾಡಿಕೊಂಡ್ರೆ, ನಮ್ಮನ್ನು ನಾವು ಗುರ್ತಿಸ್ಕೊಂಡ್ರೆ ಸಾಕು. ಆಟೋಮೆಟಿಕ್ ನಾವು ಸಾಯೋವರೆಗೂ ನಮಗೆ ಇನ್ಕಮ್ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಬಟ್ ಇನ್ಸ್ಟಾಗ್ರಾಮಲ್ಲಿ ಅದು ಯಾವುದೇ ರೀತಿ ನಮಗೆ ಬರ್ತಾ ಇರಲ್ಲ ಇನ್ಕಮ್ಮು. ಸುಮ್ಮನೆ ಕ್ರೇಜ್ ಇರೋವರೆಗೂ ವೀಡಿಯೋಸ್ ಓಡುತ್ತೆ. ಏನು ಓಡಿದ್ರು ಅದೇ ಎಷ್ಟು ದಿನ ಓಡ್ಬಿಡುತ್ತೆ, 1 ತಿಂಗಳು 2 ತಿಂಗಳು ಇಷ್ಟು ಮಾತ್ರ ಓಡುತ್ತೆ ಅಷ್ಟೇ, ಆಮೇಲೆ ಓಡಲ್ಲ. ಬಟ್ ಯೂಟ್ಯೂಬಲ್ಲಿ ಆ ಥರ ಇರಲ್ಲ. ಎನಿ ಟೈಮ್ ನಮ್ಮದು ವೀಡಿಯೋಸು ವ್ಯೂಸ್ ಆಗ್ತಾನೆ ಇರುತ್ತೆ. ಯಾರಾದರೂ ಒಬ್ಬರು ನೋಡಿದ್ರು ಸಾಕು, ಅದು ಇನ್ನೊಬ್ಬರಿಗೆ ಸಜೆಸ್ಟ್ ಆಗುತ್ತೆ. ಅದಕ್ಕೆ ನಾನು ಇನ್ಸ್ಟಾ ಬೆಟರಾ ಅಂತ ಮತ್ತು ಯೂಟ್ಯೂಬ್ ಬೆಟರಾ ಅಂತ ಕೇಳಿದ್ರೆ ನನ್ನ ಕಡೆಯಿಂದ ನಾನು ಹೇಳೋದು ಯೂಟ್ಯೂಬೇ ಬೆಟರು. ಏನು ಮಾಡೋಕ್ಕಾಗಲ್ಲ. ಇವಾಗ ನನ್ನ ಗೋಲ್ ಇರೋದು ನಾನು 10,000 ಸಬ್ಸ್ಕ್ರೈಬರ್ನ ಮಾಡ್ಕೊಬೇಕು ಅಂತ. ನೋಡುವ ಎಷ್ಟು ದಿನಕ್ಕೆ ಆಗುತ್ತೆ ಅಂದ್ಬಿಟ್ಟು. ನನ್ನ ಕಂಟೆಂಟು ಎಲ್ರಿಗೂ ಇಷ್ಟ ಆಗೋ ಥರ ಮಾಡಿಬಿಟ್ಟು ನಿಮ್ಗಳ ಮೆಚ್ಚುಗೆ ತೊಗೊಂಡು ನಿಮ್ಗಳ ಸಪೋರ್ಟಿಂದನೇ ನಾನು ಬೆಳೆಯೋದಕ್ಕಾಗೋದು. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇದು ಲಾಸ್ಟ್ ಮಾತು, ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋಸ್ ನೋಡ್ತಾ ಇದ್ದೀರ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೈಪ್ ಆಪ್ಷನ್ಸ್ ಇರುತ್ತೆ, ಹೈಪ್ ಮಾಡಿ. ಹಾಗೆ ಒಂದು ಲೈಕ್ ಕೊಟ್ಟು ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಅದರಲ್ಲೂ ಹೌಸ್ ವೈಫ್ಗಳಿಗೆ ಯೂಟ್ಯೂಬ್ ಚಾನಲ್ ಮಾಡಿಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಬೇಕಂದರೆ ಕಮೆಂಟ್ ಹಾಕಿ ಯಾವ್ಯಾವ ರೀತಿ ಕಂಟೆಂಟ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ. ಬೇಕು ವಿಡಿಯೋ ಅನ್ನೋರು ಕಮೆಂಟ್ ಹಾಕಿ, ನಾನು ಅದನ್ನು ನಿಮಗೆ ತಿಳ್ಕೊಂಡು ಒಂದು ವಿಡಿಯೋನ ಮಾಡ್ತೀನಿ. ಓಕೆನಾ? ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.